ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಈ ಹಬ್ಬದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಗೆಣಸು ಇದಿಷ್ಟು ಕೂಡ ಸ್ಪೆಷಲ್ ವಿಶೇಷ. ನಾನು ಕೂಡ ಮಾರ್ಕೆಟಿಂದ ಅದಷ್ಟು ತೊಗೊಂಡು ಬಂದೆ. ಬಟ್ ನಾವು ಹಳ್ಳೀಲಿ ಇದನ್ನೆಲ್ಲ ನಾವು ಫ್ರೀಯಾಗಿ ತೊಗೋತಾ ಇದ್ವಿ, ಬೆಳೀತಾ ಇದ್ವಿ. ಸೊ ಹಾಗಾಗಿ ನಾವಲ್ಲಿ ಇದು ಯಾವುದನ್ನೇ ಕೂಡ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಸಿಟಿಲಿರೋದ್ರಿಂದ ನಾವು ಅದನ್ನು ದುಡ್ಡು ಕೊಟ್ಟು ತೊಗೋಬೇಕು. ಆ ದುಡ್ಡು ಕೊಟ್ಟು ತೊಗೊಂಡ್ರೂ ಕೂಡ ಅವರೆಕಾಯಲ್ಲಿ ಅಷ್ಟು ಸೊಗಡು ಇರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಮಾಡಲೇಬೇಕು. ತೊಗೊಂಡೆ. ಅದಾದಮೇಲೆ ತಂದಂಥ ಅವರೆಕಾಯಿ, ಕಡಲೆಕಾಯಿ ಮತ್ತು ಗೆಣಸನ್ನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ವಿಧಾನ ನಮ್ಮ ಕರ್ನಾಟಕದಲ್ಲಿಲ್ಲ, ಆದರೂ ಕೂಡ ಇವಾಗ ಎಲ್ಲರೂ ಕೂಡ ಪೊಂಗಲ್ ಮಾಡ್ತಾರೆ ಈ ಹಬ್ಬಕ್ಕೆ. ನಮ್ಮ ಹಬ್ಬ ಸುಗ್ಗಿ ಅಂತ ಅಂದರೆ ರೈತರು ಬೆಳೆದಂಥ ಬೆಳೆನ ಕಟಾವು ಮಾಡಿ ತುಂಬ ಖುಷಿ ಪಡೋಂತಹ ಸಂದರ್ಭ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವರೆಕಾಯಿ ಎಲ್ಲ ಬೇಯಿಸಾಯಿತು. ಆಮೇಲೆ ನಾವು ಕಡೆ ಸ್ಪೆಷಲು ಎಲ್ಲ ತರಕಾರಿನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ಎಷ್ಟು ತರಕಾರಿ ಸಿಗುತ್ತೋ ಅಷ್ಟು ತರಕಾರಿನೂ ಕೂಡ ಹಾಕಿ ಇಲ್ಲಿ ಸಾಂಬಾರು ಮಾಡ್ತೀವಿ ನಾವು. ಅದಾದಮೇಲೆ ದೇವ್ರ ಪೂಜೆ ಅಂತೂ ಮುಗಿಸ್ದೆ. ಪೂಜೆ ಮುಗಿಸಿ ಅದಾದಮೇಲೆ ತುಂಬ ಹೊಟ್ಟೆ ಹಸಿತಾಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನಿಲ್ಲಿ ಪೊಂಗಲ್ ಮಾಡಿ ಅವರೆಕಾಯಿ ಎಲ್ಲ ಬೇಯಿಸಾಯಿತು. ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನೋಡೋಣ ಅವನೇನು ಹೇಳ್ತಾನೆ ಅಂತ. ತಗೋ. ಟೇಸ್ಟ್ ನೋಡಿ ಹೇಳು. ಬಿಸಿ ಬಿಸಿ. ಊಟ ಎಲ್ಲ ಮುಗಿದ ಮೇಲೆ ಸಂಜೆ ಎಳ್ಬೀರನ್ನ ಬೇರೆ ಮನೆಗಳಿಗೆ ಕೊಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ಈ ಥರ ರೆಡಿಯಾಗಿದ್ದಾನೆ. ಅದಾದಮೇಲೆ ನಾನು ಮತ್ತು ನನ್ನ ಮಗ ಇಬ್ಬರು ಸೇರಿ ಕೂಡ ಎಳ್ಬೀರು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಕೂಡ ಪ್ಯಾಕ್ ಮಾಡಿ ಈ ಥರ ಇಟ್ವಿ. ಈ ಹಬ್ಬದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಎಳ್ಬೀರನ್ನ ಹಂಚುವಂಥದ್ದು ಪದ್ಧತಿ ಇದೆ. ಸೊ ಇದು ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಎಳ್ಬೀರು, ಕಬ್ಬು ಕೊಡೋದಕ್ಕೆ ಹೋಗ್ತಾರೆ. ಸೊ ನನಗೆ ಹೆಣ್ಮಗು ಇಲ್ಲದೆ ಇರೋ ಕಾರಣ ನನ್ನ ಮಗನೇ ಕೂಡ ಹೋಗ್ಬಿಟ್ಟು ಎಳ್ಳು ಕೊಟ್ಬಿಟ್ಟು ಬಂದ. ಇದಾಗಿತ್ತು ನಮ್ಮ ಮನೆ ಈ ವರ್ಷ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್.